ಸ್ವಯಂ ಪ್ರೇರಿತರಾಗಿ 15 ವರ್ಷ ಹಳೆಯ ವಾಹನಗಳ ಗುಜರಿ. ಬಿಜೆಪಿಯವರ ಅನುಕೂಲಕ್ಕೆ ತಕ್ಕಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ಮರುವಿಂಗಡಣೆ. ಬಿಜೆಪಿಯವರು ಹಿಟ್ಲರ್ನಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದ ಮಾಜಿ ಸಚಿವ. ಚಿನ್ನ ತೊಳೆಯುವ ನೆಪದಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನ ಲೂಟಿ. ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿದ್ದೇಕೆ ಎಂಬುದನ್ನೇ ಮರೆತ ಸರ್ಕಾರ, ಡಿಕೆ ಶಿವಕುಮಾರ್ ಗುಡುಗು. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಹೆಚ್ಚಳ, ಇಂದು ಮಧ್ಯರಾತ್ರಿಯಿಂದಲೇ ಹೊಸ ನಿಯಮ ಜಾರಿ. ಹಳೆಯ ವಾಹನಗಳಿಂದ ಗುಜರಿಗೆ ಹಾಕಿ ಬಜೆಟ್ನಲ್ಲಿ ನಿಷೇಧಿಸುವ ಪ್ರಸ್ತಾಪ ಘೋಷಣೆ. ಬಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಶಾಸಕ ಸತೀಶ್ ಜಾರಕಿಹೊಳಿಗೆ ಸನ್ಮಾನ. ಉತ್ತರ ಕರ್ನಾಟಕದ ಜನರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ. ಪೆಟ್ರೋಲ್ ಡೀಸೆಲ್ ಮತ್ತಷ್ಟು ತುಟ್ಟಿ, ಸಾಮಾನ್ಯ ಜನರ ಕಿಸೆಗೆ ಕತ್ತರಿ. ಉಜ್ವಲ ಯೋಜನೆ ಮತ್ತೆ 1 ಕೋಟಿ ಕುಟುಂಬಗಳಿಗೆ ಗ್ಯಾಸ್ ವಿತರಣೆ. ಬೆಳಗಾವಿ ಆಸೆ ಬಿಟ್ಬಿಡಿ, ಮಹಾರಾಷ್ಟ್ರಕ್ಕೆ ಸಿದ್ದರಾಮ ಸ್ವಾಮೀಜಿ ಎಚ್ಚರಿಕೆ. ಆರ್ಥಿಕತೆಗೆ ಚೈತನ್ಯ ತುಂಬಲು ಬಜೆಟ್ ಸಹಕಾರಿ, ಜನಹಿತದ ಬಜೆಟ್ ಎಂದ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ. ಭವಿಷ್ಯದ ಪ್ರಜೆಗಳಿಗೆ ಸಂಚಾರಿ ನಿಯಮ ಪಾಲನೆ ಪಾಠ ಅವಶ್ಯ, ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಹೇಳಿಕೆ. ಬಜೆಟ್ ಬಡವರ ಬೆನ್ನಿಗೆ ಚಿನ್ನದ ಚೂರಿ ಹಾಕಿದಂತಿದೆ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಬಜೆಟ್ 2021-22ನೇ ಸಾಲಿನ ಬಜೆಟ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶಂಸಿಸುತ್ತಾ, ಅವರು ಹಣಕಾಸು ದಾಖಲೆ, ರೈತರ ಆದಾಯವನ್ನ ಹೆಚ್ಚಿಸುವತ್ತ ಗಮನ ಹರಿಸಿದ್ದು, ಈ ದಿಕ್ಕಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರೈತರು ಸುಲಭವಾಗಿ ಸಾಲ ಪಡೆಯಲು ಸಾಧ್ಯವಾಗುತ್ತಿದೆ. ಕೃಷಿ ಮೂಲಸೌಕರ್ಯ ನಿಧಿಯ ಸಹಾಯದಿಂದ ಎಪಿಎಂಸಿ ಮಾರುಕಟ್ಟೆಗಳನ್ನು ಬಲಪಡಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಪ್ರಧಾನಿ ಮೋದಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. किसानों की आय बढ़ाने के लिए इस बजट में बहुत जोर दिया गया है, कई प्रावधान किए गए हैं. एग्रीकल्चर सेक्टर में किसानों को और आसानी से और ज्यादा ऋण मिल सकेगा. देश की मंडियों को यानी एपीएमसी को और मजबूत करने के लिए, सशक्त करने के लिए एग्रीकल्चर इंफ्रास्ट्रक्चर फंड से मदद का प्रावधान किया गया है. ये सब निर्णय ये दिखाते हैं कि इस बजट के दिल में गांव है, हमारे किसान है. एमएसएमई सेक्टर को गति देने के लिए, रोजगार के अवसर बढ़ाने के लिए इस बार एमएसएमई सेक्टर का बजट भी पिछले साल की तुलना में 2 गुना से ज्यादा कर दिया गया है. साथियों, ये बजट आत्मनिर्भरता के उस रास्ते को लेकर आगे बढ़ा है जिसमें देश के हर नागरिक की प्रगति शामिल है. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಅನ್ನ 2020-21ನೇ ಸಾಲಿನ ಬಜೆಟ್ ಅನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು. ಸಾಂಕ್ರಾಮಿಕ ಸಮಯದಲ್ಲಿ ಸರ್ಕಾರವು ಸಾಕಷ್ಟು ಖರ್ಚು ಮಾಡಿದೆ. ಯಾಕಂದ್ರೆ 2020ರ ಫೆಬ್ರವರಿಯಲ್ಲಿ ಜಿಡಿಪಿಯು 3.5ರಷ್ಟು ಕುಸಿದಿದ್ರೂ ಕೂಡ ಹಣಕಾಸಿನ ಕೊರತೆಯು 9.5ರಷ್ಟಕ್ಕೆ ಏರಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. Money given to FCI is also brought on board. So, accounting of government expenditure and revenue statements are all now lots more transparent and open. Our fiscal deficit, which started at 3.5 during February 2020, has gone to 9.5% of the GDP. So, we have spent, and we have spent. Otherwise, your fiscal deficit wouldn't have reached this number. But does that mean that we are going to show it and forget it? We've also given a clear glide path for deficit management and bringing it down. The Finance Commission has also been suggesting that we should be giving a glide path. We've given our glide path. Shri Mahalakshmi Commando Army Coaching Academy. Facilities: tuition classes, physical training, lodging. Army, Navy, Air Force, CRPF, ITBP, SRPF, BSF, CISF, Para Commandos. Shri Mahalakshmi Commando Army Coaching Academy. Facilities: tuition classes, physical training, lodging. Army, Navy, Air Force, CRPF, ITBP, SRPF, BSF, CISF, Para Commandos.
ತಾರಾನಗರ್, ಪೀರನ್ವಾಡಿ, ಬೆಳಗಾವಿ. ಮೊಬೈಲ್ ನಂಬರ್ 9717248316, 8618636713. ನಾಡಿನಾದ್ಯಂತ ಅಕ್ರಮ ಮರಳು ಸಾಗಾಟ ಮತ್ತು ವ್ಯಾಪಾರ ಸಂಪೂರ್ಣ ಕಾನೂನು ಬಾಹಿರವಾಗಿದೆ. ಆದರೆ ಈ ನಗರದಲ್ಲಿ ಮಾತ್ರ ಅದರ ತದ್ವಿರುದ್ಧವಾಗಿ ಹಗಲು ಹೊತ್ತಿನಲ್ಲಿ ಅಕ್ರಮ ಮರಳು ಸಾಗಾಟ ನಡೀತಾ ಇದ್ರು ಇದನ್ನ ತಡೆದು ಪ್ರಶ್ನಿಸಬೇಕಾದ ಇಲಾಖೆಗಳು ಮಾತ್ರ ಕುರುಡು ಜಾಲರಂತೆ ವರ್ತಿಸ್ತಾ ಇರೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ. ಈ ಅಕ್ರಮ ಮರಳು ಸಾಗಾಟ ದಂಧೆ ನಡೆಯುತ್ತಿರುವ ನಗರ ಅದೇ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಜಾರೋಷವಾಗಿ ಟ್ರ್ಯಾಕ್ಟರ್ಗಳ ಮೂಲಕ ಹಗಲು ಹೊತ್ತಿನಲ್ಲಿ ಸಾಗಾಟ ನಡೀತಾ ಇದೆ. ಅಕ್ರಮಕೋರರನ್ನ ವಿಚಾರಿಸಿದಾಗ ಅವರು ಹೇಳುವ ಮಾತು ಒಂದೇ, ಇದು ಮಸಾರಿ ಉಸುಕು, ಇದು ಕಡ್ಡಾಯಗಳ ಮೂಲಕ ತೆಗೆದು ತರುವ ಉಸುಕು ಅಂತ ಹೇಳ್ತಾರೆ. ವಿಪರ್ಯಾಸವೆಂದರೆ ಈ ಮರಳಿಗೆ ಯಾವುದೇ ವೈಜ್ಞಾನಿಕವಾಗಿ ಪರಿಗಣಿಸದೆ ಮರಳಾಗಿದ್ದು ಸರ್ಕಾರ ನೀಡುವ ಪಾಸ್ನ ಹೆಸರಿನಲ್ಲಿ ಇಂತಹ ಅವೈಜ್ಞಾನಿಕ ಮರಳು ಸಾಗಾಟ ನಡೀತಾ ಇದ್ರು ಇದನ್ನ ತಡೆದು ಪ್ರಶ್ನಿಸುವ ಇಲಾಖೆಗಳು ಸುಮ್ಮನಾಗಿವೆ. ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇದರ ಬಗ್ಗೆ ಗೊತ್ತಿದ್ರೂ ಗೊತ್ತಿಲ್ಲದಂತೆ ವರ್ತಿಸುತ್ತಿರುವುದು ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಇತ್ತ ಕಡೆ ಗಮನ ಹರಿಸಿ ಈ ಅವೈಜ್ಞಾನಿಕ ಮರಳು ಸಾಗಾಟ ತಡಿತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಟ್ರ್ಯಾಕ್ಟರ್ ಒಯ್ಯಾಗತ್ತಲ್ಲ, ಟ್ರ್ಯಾಕ್ಟರ್ ಪರ್ಮಿಷನ್ ಐತ್ರಿ ಒಯ್ಯಾಕ? ನಮ್ಮೇನು ಗೊತ್ತಿಲ್ರಿ ಸರ್. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಮಂಡಳಿಯು ನೌಕರ ವಿದ್ಯುತ್ ಬಿಲ್ ವಸೂಲಿಗೆ ಬಂದಾಗ ಗ್ರಾಹಕರೊಂದಿಗೆ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡೋದಿಲ್ಲ ಹಾಗೂ ಇನ್ನೊಂದು ಮುಖ್ಯ ವಿಚಾರವೆಂದರೆ ಬಿಲ್ ತುಂಬಲು ಪೂರ್ತಿ ಹಣ ಇಲ್ಲದ ಪರಿಸ್ಥಿತಿಯಲ್ಲಿ ಭಾಗಶಃ ಕಟ್ಟಲು ತಯಾರಿದ್ದರೂ ಗ್ರಾಹಕರ ಮಾತು ಕೇಳದೆ ವಿದ್ಯುತ್ ತಂತಿ ಕಟ್ ಮಾಡಲು ಮುಂದಾಗ್ತಿದ್ದಾರೆ. ಗ್ರಾಹಕರ ಮನವಿ ಮಾಡಿದ್ರೂ ಅದಕ್ಕೆ ಸರಿಯಾಗಿ ಸ್ಪಂದಿಸದೆ ತಂತಿಗಳನ್ನ ಕಟ್ ಮಾಡುತ್ತಿದ್ದಾರೆ. ಬಿಲ್ ಕಟ್ಟಲು ಭಾಗಶಃ ಕಟ್ಟಿಕೊಡುವಂತೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ರು. बेलगाम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, आईपीएल मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831243577। ಬೆಳಗಾವಿ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಶಿಕ್ಷಣ ಪ್ರೇಮಿ ಶ್ರೀ ಜಗದೀಶ್ ಸವದತ್ತಿ ಅವರು ಪೀಪಲ್ ಟ್ರೀ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದರು. ಇನ್ನು ಮಹಾವಿದ್ಯಾಲಯವು ಸಮರ್ಥವಾಗಿರುವಂತಹ ಬೋಧಕ ಸಿಬ್ಬಂದಿ ಹಾಗೂ ಅಗತ್ಯ ಸೌಕರ್ಯಗಳನ್ನು ಒಳಗೊಂಡಿದೆ. ಹಾಗೆ ಪೀಪಲ್ ಟ್ರೀ ಸಂಸ್ಥೆ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಎಜುಕೇಷನ್ 4.0 ಅಭಿಯಾನವನ್ನು ಆರಂಭಿಸಿದ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಯೂನಿವರ್ಸಿಟಿ ಬ್ಲೂಗಳಾಗಿ ಹೊರಹೊಮ್ಮಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದಿದ್ದು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣ ಮಾಡುವುದಕ್ಕಾಗಿ ಮಹಾವಿದ್ಯಾಲಯವು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿದೆ. ಪೀಪಲ್ ಟ್ರೀ ಮಹಾವಿದ್ಯಾಲಯವು ಡಿಜಿಟಲ್ ಕ್ಲಾಸ್ ರೂಮ್, ಹೈಟೆಕ್ ಕಂಪ್ಯೂಟರ್ ಲ್ಯಾಬ್, ಅಚ್ಚುಕಟ್ಟಾದ ಗ್ರಂಥಾಲಯವನ್ನು ಒಳಗೊಂಡಿದೆ. ಮಹಾವಿದ್ಯಾಲಯದಲ್ಲಿ ಪಿಯುಸಿ ಕಾಮರ್ಸ್, ಬಿಕಾಂ, ಬಿಸಿಎ, ಬಿಬಿಎ ಹಾಗೂ 2019ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎನ್ಎಸ್ಸಿಡಿಸಿಯಿಂದ ಮಾನ್ಯತೆ ಪಡೆದ ಹೋಟೆಲ್ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನು ಆರಂಭಿಸಲಾಗಿದೆ. ಮಹಾವಿದ್ಯಾಲಯದಲ್ಲಿ ಬೆಸ್ಟ್ ಟ್ರೈನಿಂಗ್ ರೆಸ್ಟೋರೆಂಟ್, ಮಾಕ್ ಬಾರ್ ಕೌಂಟರ್, ಹೌಸ್ ಕೀಪಿಂಗ್ ಲ್ಯಾಬ್ ಇನ್ನಿತರ ವ್ಯವಸ್ಥೆಗಳು ಇವೆ.
ವಿದ್ಯಾರ್ಥಿಗಳಿಗೆ ಗಾಯನ, ನೃತ್ಯ, ನಾಟಕ, ಕ್ರೀಡೆ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಹಾವಿದ್ಯಾಲಯ ಪ್ರೋತ್ಸಾಹಿಸುತ್ತಿದೆ. ಇನ್ನು ಇದೇ ಮಹಾವಿದ್ಯಾಲಯದಲ್ಲಿ ಓದಿದ 3,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಆಸಕ್ತರು ಪೀಪಲ್ ಟ್ರೀ ಶಿಕ್ಷಣ ಸಂಸ್ಥೆಯನ್ನು ಈ ಕೂಡಲೇ ಸಂಪರ್ಕಿಸಿ. ರಾಮದೇವ್ ಹೋಟೆಲ್ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.